ಈ ತಿಂಗಳು ಅಂತ್ಯದೊಳಗೆ ಮೇಷರಾಶಿಯ ಜೊತೆಗೆ ಈ ರಾಶಿಗಳು ಏನಾದರೂ ಈ ಕೆಲಸಗಳನ್ನು ಮಾಡುತ್ತಿದ್ದರೆ ಅದನ್ನು ಇವತ್ತೇ ನಿಲ್ಲಿಸಿಬಿಡಿ. ಜೀವನ ಪೂರ್ತಿ ಕಷ್ಟ ಅನುಭವಿಸಬೇಕಾಗುತ್ತದೆ. ಅನಾರೋಗ್ಯದ ಸಮಸ್ಯೆ ವಿಪರೀತವಾಗುತ್ತದೆ. ದಾಂಪತ್ಯ ಜೀವನದಲ್ಲಿ ಬಿರುಕುಗಳು ಕಾಣಿಸಿಕೊಳ್ಳುವ ಸಾಧ್ಯತೆ ಇರುತ್ತೆ. ಆರ್ಥಿಕ ಪರಿಸ್ಥಿತಿ ಸುಧಾರಿಸಲು ಬಿಗಡಾಯಿಸುತ್ತದೆ. ಇದರಿಂದ ಯಾವೆಲ್ಲ ತೊಂದರೆಗಳಾಗುತ್ತೆ, ಯಾವ ಆ ಕೆಲಸಗಳನ್ನು ಮಾಡಬಾರ್ದು, ಇವತ್ತಿನ ಮಾಹಿತಿಯಲ್ಲಿ ತಿಳಿಸಿಕೊಡ್ತೀನಿ. ಅಮೃತಧಾರೆ ಫೇಸ್ಬುಕ್ ಪೇಜನ್ನು ಮೊದಲು ಫಾಲೋ ಮಾಡಿ, ನಿಮ್ಮ ರಾಶಿ ಯಾವುದು ಅಂತ ಕಮೆಂಟ್ ಮಾಡಿ. ಪ್ರತಿ ಕಮೆಂಟ್ಗೂ ಗುರುಗಳು ರಿಪ್ಲೈ ಮಾಡ್ತಾರೆ. ಈ ವಿಡಿಯೋನ ಶೇರ್ ಮಾಡಿ, ಮತ್ತೆ ನೋಡೋದಕ್ಕೆ ಬೇಕಾಗುತ್ತೆ. ಎಷ್ಟೋ ಜನರಿಗೆ ಮುಂದಿನ ಭವಿಷ್ಯದ ದಿನಗಳು ಹೇಗೆ ಇರುತ್ತದೆ ಅಂತ ಗೊತ್ತಿಲ್ಲದೆಯೋ, ಕೆಲವೊಂದು ನಿರ್ದಿಷ್ಟದ ಕ್ರಮಬದ್ಧವ ಇಲ್ಲದೆ ಇರುವಂತಹ, ಏನು ಯೋಚನೆ ಮಾಡದೆ ಒಂದೊಂದು ರೀತಿಯ ಕೆಲಸಗಳನ್ನು ಕೈಗೆತ್ತಿಕೊಂಡು ಮಾಡುತ್ತಾರೆ. ಒಂದು ಕ್ಷಣಿಕದಲ್ಲಿ ಆಗುವಂತಹ ಈ ತಪ್ಪುಗಳು ಮುಂದೆ ನಿಮ್ಮ ಜೀವನವನ್ನೇ ಹಾಳು ಮಾಡುವ ಸಾಧ್ಯತೆ ಹೆಚ್ಚಾಗಿರುತ್ತದೆ. ಯಾವುದೇ ಒಂದು ಸಮಸ್ಯೆಗಳಿಂದ ನೀವು ನರಳುತ್ತಿದ್ದರೂ ತಕ್ಷಣ ಪರಿಹಾರಕ್ಕಾಗಿ ಶ್ರೀನಿವಾಸರಾವ್ ಗುರುಗಳಿಗೆ ಕರೆ ಮಾಡಿ ಪರಿಹಾರವನ್ನು ತುಂಬ ಚೆನ್ನಾಗಿ ಹೇಳುತ್ತಾರೆ. ಗುರುಗಳು ಹೇಳಿರುವ ಹಾಗೆ ಮೇಷ ರಾಶಿಯ ಜೊತೆಗೆ ಈ ರಾಶಿಗಳು ಮಾಡುವಂತಹ ಈ ಕೆಲಸಗಳು, ಮೊದಲನೇದಾಗಿ ಯಾವೆಲ್ಲ ಕೆಲಸಗಳು ಮಾಡಬಾರ್ದು. ಆತುರದ ನಿರ್ಧಾರ. ಯಾವುದೇ ಕಾರಣಕ್ಕೂ ಗೊತ್ತಿಲ್ಲದೆ ಇರುವ ವಿಷಯದಲ್ಲಿ ಆತುರದ ನಿರ್ಧಾರವನ್ನು ತೆಗೆದುಕೊಳ್ಳಬೇಡಿ. ಗೊತ್ತಿರುವವರೊಂದಿಗೆ ಚರ್ಚಿಸಿ ನಂತರ ನೀವು ನಿರ್ಧಾರವನ್ನು ತೆಗೆದುಕೊಂಡರೆ ಒಳ್ಳೆಯದಾಗುತ್ತದೆ. ಸಣ್ಣ ಪುಟ್ಟ ವಿಚಾರಗಳಿಗೂ ಕೋಪವನ್ನು ಮಾಡಿಕೊಳ್ಳಬೇಡಿ. ಒಂದು ಕ್ಷಣದ ಕೋಪ ನಿಮ್ಮ 100 ದಿನಗಳ ಸಂಬಂಧವನ್ನು ಹಾಳು ಮಾಡುತ್ತದೆ. ಇದರಿಂದ ಮುಂದೆ ಆಗಬಹುದಾದಂತಹ ಒಳ್ಳೆಯ ಗಳಿಗೆಗಳನ್ನು ಕಳೆದುಕೊಳ್ಳುವ ಸಾಧ್ಯತೆ ಹೆಚ್ಚಾಗಿ ಇರುತ್ತದೆ. ಆಗಸ್ಟ್ ತಿಂಗಳಲ್ಲಿ ಯಾವುದೇ ರೀತಿಯಾದಂತಹ ಕಾಯಿಲೆಗಳು ಅಥವಾ ನಿಮ್ಮ ಸಂಬಂಧಿಕರಿಗೋ ಅಥವಾ ನಿಮಗೋ ಅಥವಾ ನಿಮ್ಮ ಬಂಧುಗಳಿಗೋ ನಿಮ್ಮ ಮನೆಯ ಸದಸ್ಯರಿಗೋ ಸಣ್ಣ ಪುಟ್ಟ ವಿಚಾರದ ಕಾಯಿಲೆಗಳು ಬಂದರೆ ಅದನ್ನು ನೆಗ್ಲೆಕ್ಟ್ ಮಾಡಲೇಬೇಡಿ. ಈ ತಿಂಗಳು ಶನಿ ದೋಷ ಪ್ರಭಾವ ಹೆಚ್ಚಾಗಿರುವುದರಿಂದ ಕಾಯಿಲೆಗಳು ವೃದ್ಧಿಸುವಂತೆ ಆಗುತ್ತದೆ. ಇವೆಲ್ಲವೂ ಆಗುವ ರಾಶಿಗಳು ಯಾವುದು ಅಂತ ನೋಡೋದಾದರೆ, ಮೇಷ ರಾಶಿಯ ಜೊತೆಗೆ ತುಲಾ ರಾಶಿ, ಕನ್ಯಾ ರಾಶಿ, ವೃಷಭ ರಾಶಿಗಳು. ಎಚ್ಚರಿಕೆಯಿಂದಿರಬೇಕು. ಶ್ರೀನಿವಾಸರಾವ್ ಗುರುಗಳಿಗೆ ಕರೆ ಮಾಡಿ ನಿಮ್ಮ ಮುಂದಿನ ಭವಿಷ್ಯ ಮತ್ತು ಪರಿಹಾರಗಳಿಗೆ ಒಂದೊಂದು ರೀತಿಯಾದ ಉಂಗುರಗಳನ್ನು ಉಚಿತವಾಗಿ ನೀಡ್ತಾರೆ. ಅದರಿಂದ ನಿಮ್ಮ ಸಮಸ್ಯೆಗಳು ಪರಿಹಾರ ಆಗುತ್ತೆ. ಮನೆಗೆ ಸುಖ, ಶಾಂತಿ, ನೆಮ್ಮದಿ ನೆಲೆಸುವ ಹಾಗೆ ಪರಿಹಾರವನ್ನು ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ.